ಎಸ್, ಇದೀಗ ಗಿಲ್ಲಿ ನಟನ ರೀತಿಯೇ ಕಾವ್ಯ ಅವರು ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ, ಮತ್ತೆ ಈವೆಂಟ್ಸ್ ಗಳನ್ನ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ, ಒಪ್ಕೋತಾ ಇದ್ದಾರೆ ಕಾವ್ಯ ಅವರು. ಸೊ ಮೊನ್ನೆ ತಾನೇ ಒಂದು ಸೀರೆ ಜಾಹೀರಾತಿಗೂ ಸಹ ಅಲ್ಲಿ ಒಂದು ಬಟ್ಟೆ ಒಂದು ಏನಿದೆ ಸೀರೆ ಸುಗ್ಗಿ ಹಬ್ಬ ಅಂತ, ಸೀರೆ ಸಂತೆ ಅಂತ, ಸೊ ಅಲ್ಲಿಗೆ ಹೋಗಿರ್ತಾರೆ, ಉದ್ಘಾಟನೆ ಮಾಡ್ತಾರೆ. ಸೊ ಇದೀಗ ಕಲಬುರ್ಗಿಗೂ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ, ಅದು ಉತ್ತರ ಕರ್ನಾಟಕಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ. 23ನೇ ತಾರೀಕು ಅಲ್ಲೂ ಕೂಡ ಒಂದು ಫಂಕ್ಷನ್ ಇದೆ, ಅದನ್ನು ಸಹ ಒಪ್ಕೊಂಡಿದ್ದಾರೆ ಕಾವ್ಯ ಅವರು. ನೋಡಿ, ಕಾವ್ಯ ಅವರು ಕೂಡ ಗಿಲ್ಲಿಯ ರೀತಿ ಬೇರೆ ಬೇರೆ ಜಿಲ್ಲೆಗೂ ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತಾ ಇದೆ. ಎಲ್ರಿಗೂ ಕೂಡ ಇಷ್ಟವಾಗಿರುವಂತ ಒಂದು ಜೋಡಿ ಅಂದ್ರೆ ಅದುವೇ ಗಿಲ್ಲಿ ಮತ್ತೆ ಕಾವ್ಯ. ಜೊತೆಗೆ ಬಿಗ್ ಬಾಸ್ ಮುಗಿದು 5 ತಿಂಗಳಾಯ್ತು, ಇನ್ನ ಕೂಡ ಬ್ಯುಸಿ ಆಗಿರುವಂತ ಕಂಟೆಸ್ಟೆಂಟ್ಸ್ ಗಳ ಪೈಕಿ ಇಬ್ರು ಅಂತಾನೆ ಹೇಳ್ಬೋದು. ಈಗಾಗಲೇ ನೆಕ್ಸ್ಟ್ ಸೀಸನ್ಗೆ ರೆಡಿ ಆಗ್ತಾ ಇದೆ ಟಿವಿ, ಆದ್ರೆ ಈಗ ನೋಡಿ ಇನ್ನ ಕೂಡ ಇವರು ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ 13 ಎಲ್ಲರೂ ಕೂಡ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಇದೇ ಒಂದು ಅಕ್ಟೋಬರ್ ನವೆಂಬರ್ ನಲ್ಲೇ ಲಾಂಚ್ ಸಹ ಆಗುತ್ತೆ. ಕಾವ್ಯ ಅವರು ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಸಹ ಮಾಡ್ತಾರೆ, ಒಳ್ಳೆ ಆಫರ್ ಕೂಡ ಬಂದಿದೆ, ಹೀರೋಯಿನ್ ಆಗಿ ಸಹ ಕಾಣಿಸ್ಕೊತಾ ಇದ್ದಾರೆ. ಕೊತ್ತಲವಾಡಿ ಬಳಿಕ ಈಗ ಮುಂದಿನ ಸಿನಿಮಾ ಯಾವುದು, ಅದರ ಟೈಟಲ್ ಏನು, ಎಲ್ಲವನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಪೋಸ್ಟರ್ ಮೂಲಕವೇ ರಿಲೀಸ್ ಮಾಡ್ತಾರೆ. ಒಟ್ಟಾರೆ ಈಗ ಪ್ರಮೋಷನ್ ಕೆಲಸಗಳಲ್ಲಿ ಮತ್ತೆ ಈವೆಂಟ್ಸ್ ಗಳಲ್ಲಿ ಉದ್ಘಾಟನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹಲವಾರು ಈವೆಂಟ್ ಫಂಕ್ಷನ್ಸ್ ಗಳು ಇವರಿಗೆ ಬುಕ್ ಆಗ್ತಾನೆ ಇರುತ್ತೆ, ಅದಕ್ಕೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಸಂಭಾವನೆಯನ್ನು ಸಹ ನೀಡಿ ಗೆಸ್ಟ್ ಆಗಿ ಕಾವ್ಯ ಅವರನ್ನ ಸಹ ಕರೆಸ್ಕೋತಾರೆ. ಅದು ಕೂಡ ಒಂದು ಒಳ್ಳೆ ಸೂಪರ್ ಆಗಿರುವಂತ ಒಂದು ವಿಚಾರ ಅಲ್ವಾ. ಎಲ್ರಿಗೂ ಕೂಡ ಇಷ್ಟವಾಗುವಂತ ನಟಿ ಅವರ ಊರಿಗೆ ಹೋದ್ರೆ ಅಲ್ಲಿ ಜನರು ಕೂಡ ತುಂಬಾನೇ ಜನ ಸೇರ್ತಾರೆ, ಯಾಕಂದ್ರೆ ಪೋಸ್ಟರ್ ಎಲ್ಲವನ್ನು ಕೂಡ ಹಾಕಿರ್ತಾರಲ್ಲ ಕಾವ್ಯ ಅವ್ರು ಬರ್ತಾರೆ ಅಂತ. ಸೊ ಹೀಗಾಗಿ ಕಾವ್ಯ ಅವ್ರು ಬರೋಕ್ಕಿಂತ ಮುಂಚೆನೆ ಜನ ಕೂಡ ಸೇರಿರ್ತಾರೆ. ನೋಡಿ, ಈ ರೀತಿಯ ಒಂದು ಪೋಸ್ಟರ್ ಆಟಗಳಲ್ಲೆಲ್ಲ ಓಡಾಡ್ತಾ ಇದೆ ಕಲಬುರ್ಗಿ ಭಾಗದಲ್ಲೆಲ್ಲ. ಸೊ ಹೀಗಾಗಿ ಜನರಿಗೆ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಕಾವ್ಯ ಅವ್ರು ಬರ್ತಿದ್ದಾರೆ ಅಂತ, ಎಲ್ರು ಕೂಡ ಸೇರ್ತಾರೆ ಜನಗಳು ನೋಡೋಕೆ.